ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಇವತ್ತೊಂದು ವಿಡಿಯೋ ನನಗನ್ನಿಸ್ತು ಭಾಳ ನಿಕೃಷ್ಟವಾದ ವರ್ತನೆ. ಅದು ಕೂಡ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು, ಅಲ್ಲಿರುವಂಥವರು ಈ ರೀತಿಯ ನಿಕೃಷ್ಟ ವರ್ತನೆಯನ್ನು ತೋರೋದು ಅಂದರೆ ಆ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ಉಳಿದದ್ದೆಲ್ಲ ಬಿಡಿ, ಅಲ್ಲಿ ಭಾಳಷ್ಟು ವಿಚಾರಗಳು ಬರುತ್ತೆ. ಒಬ್ಬ ಮನುಷ್ಯನ ಜೊತೆ ಈ ರೀತಿ ನಡ್ಕೋಬಾರ್ದು ಹೇಳೋದು. ಅಂಥ ನಿಕೃಷ್ಟವಾದ ವರ್ತನೆ, ಅದು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರುವವರಿಂದ ಅಂತ ನಾನು ಹೇಳಿದೆ ನಿಮಗೆ. ಮತ್ತು ಈ ಮನುಷ್ಯ ಯಾವುದಕ್ಕೆ ಹೆಸರುವಾಸಿ ಅಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಹೆಸರುವಾಸಿ. ಪ್ರತಿಯೊಬ್ಬರೂ ಮಾತಾಡ್ತಾರೆ ಇದ್ರ ಬಗ್ಗೆ. ಇಟ್ಸ್ ಎ ಓಪನ್ ಸೀಕ್ರೆಟ್. ಇಷ್ಟು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂತ. ನಾನು ವಿಡಿಯೋ ಕೂಡ ತೋರಿಸ್ತೀನಿ ನಿಮಗೆ. ಅವರು ನಿಕೃಷ್ಟವಾಗಿ ನಡ್ಕೊಂಡಿರೋದು ಯಾರ ಜೊತೆ ಅಂದರೆ ಮತ್ತೊಬ್ಬ ವಿರೋಧ ಪಕ್ಷದ ನಾಯಕನ ಜೊತೆ. ಅಂದರೆ ತಮ್ಮದೇ ಪಕ್ಷದವರು ಅಂತ ಆಯ್ತಲ್ಲ ಅಲ್ಲಿಗೆ. ಇಷ್ಟು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಹೀಗೆ ನಡ್ಕೊಂಡಿರೋದು ಕೂಡ ಯಾವುದನ್ನ ಶಾಡೋ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತ ನಾವು ಕರಿತೀವಲ್ಲ, ವಿರೋಧ ಪಕ್ಷದ ನಾಯಕನ ಸ್ಥಾನ, ಆ ಸ್ಥಾನದಲ್ಲಿ ಕುಳಿತಿರುವವರು ಈ ರೀತಿ ನಡ್ಕೊಂಡಿದ್ದಾರೆ. ಎಸ್, ಯು ಆರ್ ರೈಟ್. ಆರ್ ಅಶೋಕ್ ಇನ್ನೊಬ್ಬ ವಿರೋಧ ಪಕ್ಷದ ನಾಯಕ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿಯವ್ರ ಜೊತೆ ನಡ್ಕೊಂಡಿರುವಂಥ ರೀತಿ. ಯಾಕೆ ಹಿಂಗೆ ನಡ್ಕೊಂಡಿದ್ದಾರೆ, ಏನು ಇವ್ರ ಮನಸ್ಸಲ್ಲಿ ಏನಿದೆ, ಏನು ಉದ್ದೇಶ, ಏನು, ಯಾಕೆ ಹಿಂಗೆ ಮಾಡ್ತಾರೆ, ಹಿಂದೆ ಹೇಗೆಲ್ಲ ಮಾಡಿದ್ದಾರೆ, ಮತ್ತು ಇವರು ವಿರೋಧ ಪಕ್ಷದವ್ರ ಜೊತೆ ಯಾವ ರೀತಿ ನಡ್ಕೋತಾರೆ, ನಿಮಗೆ ಎರಡು ಕಂಪೇರ್ ಮಾಡಿ ಹೇಳ್ತೀನಿ. ಭಾಳ ಮುಖ್ಯವಾಗಿ ಯಾಕೆ ಇವರ ಮನಸ್ಥಿತಿ ಅಂಥದ್ದು, ಯಾಕೆ ಈ ನಿಕೃಷ್ಟ ವರ್ತನೆ. ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಆರ್ ಅಶೋಕ್ ಅವರು ನಾನು ಆಗಲೇ ಹೇಳಿದಾಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೀವು ಯಾರಿಗೆ ಬೇಕಾದರೂ ಕೇಳಿ, ಅದೇನು ಓಪನ್ ಸೀಕ್ರೆಟ್. ಅವರೇ ಎಷ್ಟೋ ಸತಿ ಆಫ್ ದ ರೆಕಾರ್ಡ್ ಹೇಳಿದ್ದಾರೆ. ಏನು ಮಾಡೋಕ್ಕಾಯ್ತೈತೆ ಗುರು ಅಂಥೇಳಿ ಮಾತಾಡ್ತಾರೆ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀರಿ ಅಂತಾರೆ. ನೋಡಿ ಹೇಗೆ ನಡ್ಕೊಂಡಿದ್ದಾರೆ ಅಂತ. ಎಲ್ಲರೂ ಹುಬ್ಳಿ ಧಾರವಾಡಲ್ಲಿ ನಿರುದ್ಯೋಗಿ ಯುವಕರು ಉದ್ಯೋಗಕ್ಕಾಗಿ ಪ್ರತಿಭಟನೆ ಮಾಡಿದ್ರಲ್ಲ, ಅಲ್ಲಿ ಹೋದಾಗ ಪ್ರೊಟೆಸ್ಟ್ ಮಾಡುವಾಗ ನಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಜೊತೆಗೆ ಹೆಜ್ಜೆ ಆಗ್ತಾ ಇದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಬ್ಬರದ್ದು ಒಂದೇ ಅಜೆಂಡಾ, ಒಂದೇ ವಿಷಯ, ಒಂದೇ ಸಬ್ಜೆಕ್ಟು, ಒಂದೇ ಪಕ್ಷ. ಆದರೆ ಆರ್ ಅಶೋಕ್ ಅವರು ಸಹಿಸದೇ ಇಲ್ಲ. ಅವ್ರನ್ನ ಕೈಯಲ್ಲಿ ಹಂಗೆ ತಳ್ತಾರೆ, ನೂಗ್ತಾರೆ, ಹತ್ರ ಬರ್ಕೂಡ್ದು ಅನ್ನುವ ಹಾಗೆ. ಅರೆ, ಇದೆಂಥ ಮನಸ್ಥಿತಿ. ನೀವು ಯಾರ ಜೊತೆ ಹೆಂಗೆ ನಡ್ಕೊತಾ ಇದ್ದೀರಿ? ಭಾಳಷ್ಟು ಕಡೆ ನೋಡಿದೆ ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಒಬ್ಬ ದಲಿತ ಮುಖಂಡ, ಒಬ್ಬ ದಲಿತ ನಾಯಕ, ದಲಿತರ ಜೊತೆ ಹೇಗೆ ವರ್ತನೆ ಮಾಡ್ತಿದ್ದಾರೆ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ದಲಿತರು ಅನ್ನೋದು ಮರ್ತುಬಿಡಿ ಸ್ವಾಮಿ. ಒಬ್ಬ ಮನುಷ್ಯನ ಜೊತೆ ಈ ರೀತಿ ವರ್ತನೆ ಮಾಡೋದು ಸರಿನಾ? ಅದು ಕೂಡ ಒಂದೇ ಪಕ್ಷದಲ್ಲಿ ಇದ್ಕೊಂಡು. ನಾನು ಹೇಳಿದ್ನಲ್ಲ, ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟು ಹೆಂಗಾಯ್ತು ಕನಕಪುರ ಎಲೆಕ್ಷನ್ನು ಗೊತ್ತಿಲ್ವ ಯಾರಿಗೂ? ಯಾಕೆ ಸೋತರು ಅಲ್ಲಿ? ಅದು ಹೀನಾಮಾನವಾಗಿ ಸೋತ್ರಲ್ಲ, ಹೀನಾಯವಾಗಿ. ಯಾಕೆ ಸೋತರು? 1,00,000ಕ್ಕಿಂತ ಜಾಸ್ತಿ ಲೀಡ್ ಕೊಟ್ಟು ಸೋತ್ರಲ್ಲ. ಯಾಕೆ ಸೋತರು? ತಮ್ಮದೊಂದು ದಶಕಗಳ ಭೂಹಗರಣದ ಆರೋಪವನ್ನೂ ಮಾಡಬಾರದು ಅಂತೇಳಿ ಯಾರ್ಯಾರ ಜೊತೆ ಎಲ್ಲ ಹೆಂಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ವ ಯಾರಿಗೂ? ಹಂಗೆ ಮಾಡ್ಕೊಂಡು ಏನಾದ್ರು ಅದನ್ನು ಬಚಾಯಿಸ್ಕೊಳಕ್ಕಾಯ್ತಾ ಕಡೆಗೆ, ಅದನ್ನು ಮುಚ್ಚಿಡ್ಲಿಕ್ಕೆ ಆಯ್ತಾ? ಹೊರಗೆ ಬರಲಿಲ್ವ ಕಡೆಗೆ? ಟೈಮ್ ಬಂದಾಗ ಎಲ್ಲವೂ ಬರುತ್ತೆ. ಆದರೆ ಈ ರೀತಿಯ ವರ್ತನೆ ಇದೆಯಲ್ಲ, ಅದು ಅಸಹ್ಯ, ಅದು ಸಹಿಸಲು ಅಸಾಧ್ಯ. ಯಾರೂ ಕೂಡ ಒಪ್ಕೋಬಾರ್ದು ಇದನ್ನು. ಕಡೆಗೆ ಅದೇನೋ ಮಿಸ್ಸಾಗಿ ಕೈ ತಾಕ್ತೋ ಅನ್ನೋಂಗಿಲ್ಲ. ಅವ್ರು ಉದ್ದೇಶಪೂರ್ವಕವಾಗಿ ಹತ್ತಿರ ಬರಬೇಡ, ಹೋಗು ದೂರ ಅಂತಲೇ ತಳ್ತಾ ಇರೋದು ಗೊತ್ತಾಗುತ್ತೆ. ಕಡೆಗೆ ಅದನ್ನು ಹೇಳೋಗ್ಬಿಡ್ತಾರೆ, ಆ ಕಡೆ ಅಂತಲೇ ಅವ್ರು ಹೋಗ್ತಾರೆ ಆ ಕಡೆ. ಇದು ಯಾಕೆ ಅಂತ ಹೇಳ್ತೀನಿ ಕೇಳಿ, ಅವ್ರ ಮನಸ್ಥಿತಿ ಅಂತದ್ದು ಅಂತ ಹೇಳ್ತೀನಿ ಕೇಳಿ. ಭಾಳಷ್ಟು ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿದ್ದಾರೆ, ಮನುವಾದದ ಮನಸ್ಥಿತಿ ಅದು ಇದು ಅಂತಲಿಸಿ, ಅದೇನೇ. ಆದರೆ ಬೇಸಿಕಲಿ ಅಶೋಕ್ ಅವರು ಪ್ರಚಾರ ಪ್ರಿಯ, ಹುಚ್ಚು ಪ್ರಚಾರ ಪ್ರಿಯ. ಅದೆಂಥ ಪ್ರಚಾರದ ಹುಕ್ಕಿಯಪ್ಪ ಅಂದರೆ, ಕ್ಯಾಮ್ರಾ ಕಂಡ್ರೆ ಮತ್ತು ಯಾರೂ ಇರಬಾರ್ದಲ್ಲಿ, ತಾನೊಬ್ಬನೇ ರಾರಾಜಿಸಬೇಕು, ನಾನೊಬ್ಬನೇ ಹೈಲೈಟ್ ಆಗಬೇಕು, ಎಲ್ಲ ಕ್ರೆಡಿಟ್ ನನಗೊಬ್ಬರಿಗೆ ಸಿಗಬೇಕು, ನಾನೊಬ್ಬನೇ ಹೀರೋ ಆಗಬೇಕು, ನಾನೇ ಲೀಡರು ಮತ್ತಾರೂ ಅಲ್ಲ. ಈ ಮನಸ್ಥಿತಿ ಕಾರಣ, ಬೇರೆ ಏನೂ ಅಲ್ಲ ಹೇಳ್ತೀನಿ ಕೇಳಿ. ಉಳಿದದ್ದು ಏನೇ ಇರಲಿ, ಹಾಗೇನಾದರೂ ಆಲೋಚನೆ ಮಾಡಿದ್ದಿದ್ರೆ ಅದು ಇನ್ನೂ ನಿಕೃಷ್ಟ. ಆದರೆ ಅವರ ಮೈಂಡ್ಸೆಟ್ ಇದೆ. ನಾನು ನೋಡಿದ್ದೀನಿಲ್ಲ ಹತ್ತಿರದಿಂದ, ಎಷ್ಟೋ ಸಾವಿರ ಬಾರಿ ಅವ್ರು ಬೈಟ್ ತಗೊಂಡಿದ್ದೀನಿ, ಅವ್ರ ಇಂಟರ್ವ್ಯೂಗಳು ಮಾಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಅಶೋಕ್ ಅವರಿಂದ ನಾನು ಇಂತಹ ವರ್ತನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವರ ಆ ಬಾಡಿ ಲ್ಯಾಂಗ್ವೇಜ್, ಆ ಗೆಸ್ಚರ್, ವೆರಿ ಬ್ಯಾಡ್. ಅಶೋಕ್ ಅವರು ನಾ ಹೇಳಿದ್ರೆ ಕ್ಷಮೆ ಕೇಳಬೇಕು. ಮೊದಲು ಛಲವಾದಿ ನಾರಾಯಣ ಸ್ವಾಮಿಯವರ ಕ್ಷಮೆ ಕೇಳಬೇಕು. ಮತ್ತು ಇನ್ಯಾವತ್ತೂ ಆ ರೀತಿಯ ವರ್ತನೆಯನ್ನು ತೋರ್ಕೊಡ್ದು, ಹಾಗೂ ಇದು ಅಕ್ಷಮ್ಯ, ಅರ್ಥ ಮಾಡ್ಕೋಬೇಕು. ಇನ್ನೆಂದೂ ಇಂತಹ ತಪ್ಪಾಗದ ಹಾಗೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡ್ರೆ ಅಶೋಕ್ ಅವರ ರಾಜಕೀಯ ಜೀವನಕ್ಕೆ ಒಳ್ಳೆಯದು. ಇಂತಹ ವರ್ತನೆಗಳಿಂದ
ಯಾರೂ ಕೂಡ ಜನನಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಅಶೋಕ್ ಅವರಿಗೇ ಒಳ್ಳೆಯದು. ಏನಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.